ಇದೆಲ್ಲದರ ನಡುವೆ ಮಂಡ್ಯ ನಮಗೆ ಬೇಕೇ ಬೇಕು ಅಂತ ಜೆಡಿಎಸ್ ಪಟ್ಟು ಹಿಡಿದು ಕುಳಿತಿದೆ. ಬಿಜೆಪಿಯಿಂದ ನಾನೇ ಕ್ಯಾಂಡಿಡೇಟ್ ಅಂತ ಸ್ವಾಭಿಮಾನಿ ಸುಮಲತಾ ಅವರು ಹೇಳ್ತಾ ಇದ್ದಾರೆ. ಮಂಡ್ಯ ನಮಗೆ ಬೇಕೇ ಬೇಕು ಅಂತ ಒಂದು ಕಡೆ ಜೆಡಿಎಸ್ನವರು ನಿಂತ್ಕೊಂಡಿದ್ದಾರೆ, ಮತ್ತೊಂದು ಕಡೆ ಬಿಜೆಪಿಯಿಂದ ನಾನೇ ಕ್ಯಾಂಡಿಡೇಟ್ ಅಂತ ಸ್ವಾಭಿಮಾನಿ ಹೇಳ್ತಾ ಇದ್ದಾರೆ. ಮಂಡ್ಯ ಬಿಕ್ಕಟ್ಟಿಗೆ ಮದ್ದರಿಯಲು ವಿಜಯೇಂದ್ರ ಅವರು ಏನು ಪ್ಲಾನ್ ಮಾಡಿದ್ದಾರೆ? ಹಾಗಾದ್ರೆ ಈ ನಿಟ್ಟಿನಲ್ಲಿ ದೆಹಲಿಗೆ ತೆರಳಿ ನಾಯಕರ ಜೊತೆ ಮಾತುಕತೆಯನ್ನು ನಡೆಸಬೇಕಾಗುತ್ತೆ. ಮಂಡ್ಯ ಬಗ್ಗೆ ಗ್ರೀನ್ ಸಿಗ್ನಲ್ ಬಾರದಿದ್ದಕ್ಕೆ ನಿನ್ನೆಯ ಬಂದ್ಗೆ ಬೆಂಬಲವನ್ನ ಕೊಡಲಿಲ್ಲ ಜೆಡಿಎಸ್ ನಾಯಕರು. ನಿನ್ನೆ ಮಂಡ್ಯ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು, ಆದರೆ ಅಲ್ಲಿ ಜೆಡಿಎಸ್ನ ನಾಯಕರು ಯಾರೂ ಕೂಡ ಕಾಣಿಸಿಕೊಳ್ಳಲಿಲ್ಲ. ಬಿಜೆಪಿಗೂ ಮಂಡ್ಯ ಕ್ಷೇತ್ರ ಬಿಟ್ಟು ಕೊಡೋದಕ್ಕೆ ಇಷ್ಟ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅತ್ತ ಕುಮಾರಸ್ವಾಮಿ ಅಭ್ಯರ್ಥಿ ಆಗಬೇಕು ಅಂತ ಹೆಚ್ಚಿನ ಒತ್ತಡ ಇದೆ. ಹೀಗಾಗಿ ಮಂಡ್ಯ ಬಿಕ್ಕಟ್ಟು ಮೈತ್ರಿಗೆ ಬೀಳಲಿದೆಯಾ ಪೆಟ್ಟು ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಉದ್ಭವ ಆಗ್ತಾ ಇದೆ. ನಾನೀಗಾಗಲೇ ಹೇಳಿದ ಹಾಗೆ ಸುಮಲತಾ ಅಂಬರೀಶ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡೋದಕ್ಕಿಂತ ಮೊದಲು ಇಲ್ಲ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರೇ ನಿಲ್ತಾರೆ, ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಬಹುದು, ಇಲ್ಲ ಅಲ್ಲಿನ ಪುಟ್ಟರಾಜು ಅವರು ನಿಲ್ಬಹುದು ಅಂತ ಹೇಳಲಾಗ್ತಾ ಇತ್ತು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಏನಾಗ್ತಾ ಇದೆ ಮಂಡ್ಯ ರಾಜಕಾರಣದಲ್ಲಿ? ಯಾಕೆ ಅಂತ ಹೇಳಿದ್ರೆ ಸುಮಲತಾ ಅವರು ಹೋಗಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಬಂದ ನಂತರ ಸಿಕ್ಕಾಪಟ್ಟೆ ಟೆನ್ಷನ್ ಇದ್ದಾರೆ ದಳಪತಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ರಾಮ್, ಪ್ರಮುಖವಾಗಿ ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈತ್ರಿಯಲ್ಲಿ ಇದೀಗ ದೊಡ್ಡ ಮಟ್ಟದ ಚರ್ಚೆಗಳು ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ NDA ಭಾಗವಾಗಿರ್ತಕ್ಕಂಥ JDSಗೆ ಮಂಡ್ಯ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು JDS ನ ಭದ್ರಕೋಟೆಯೂ ಸಹ ಮಂಡ್ಯ ಹೌದು. ಹೀಗಾಗಿನೇ ಮಂಡ್ಯವನ್ನ ತಮ್ಮ ತೆಕ್ಕೆಗೆ ಕೊಡ್ಲೇಬೇಕು, ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಬಿಜೆಪಿಯಿಂದ ಈಗ JDS ತನ್ನ ಮಂಡ್ಯವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಮಾತುಕತೆ ಸಹ ನಡೀತಿದೆ. ಆದ್ರೆ ಸ್ಪಷ್ಟವಾಗಿರ್ತಕ್ಕಂಥ ಯಾವುದೇ ನಿಲುವು ಇಲ್ಲಿವರೆಗೂ ಸಹ ವ್ಯಕ್ತವಾಗಿಲ್ಲ. ಒಂದ್ ಕಡೆ ಈ ಹಿಂದೆ ಇರ್ತಕ್ಕಂತಹ ಹಾಲಿ ಸಂಸದರಾಗಿರ್ತಕ್ಕಂತಹ ಸುಮಲತಾ ಅವರು ಈಗಾಗಲೇ ಕೆಲವೊಂದಿಷ್ಟು ಭಾಷಣದಲ್ಲಿ, ಸಭೆ ಸಮಾರಂಭದಲ್ಲಿ ಮುಂದಿನ ಬಿಜೆಪಿ ಅಭ್ಯರ್ಥಿ ಮಂಡ್ಯದಿಂದ ನಾನೇ ಅಂತ ಸಹ ಘೋಷಣೆ ಮಾಡ್ಕೊಂಡಿರ್ತಕ್ಕಂಥ. ಹೀಗಾಗಿ ಅವರು ಸಹ ಮಂಡ್ಯವನ್ನ ಬಿಟ್ಕೊಳ್ಳೋದಕ್ಕೆ ಒಪ್ತಾ ಇಲ್ಲ. ಇತ್ತ ಕುಮಾರಸ್ವಾಮಿ ಅವರು ಸಹ ಮಂಡ್ಯವನ್ನ ಬಿಟ್ಕೊಳ್ಳೋದಕ್ಕೆ ಒಪ್ತಾ ಇಲ್ಲ. ಹೀಗಾಗಿ ದೊಡ್ಡ ಮಟ್ಟದ ಬಿಕ್ಕಟ್ಟು ಮಂಡ್ಯ ವಿಚಾರದಲ್ಲಿ ಬಿಜೆಪಿ ಮತ್ತು JDS ನಡುವೆ ಉಲ್ಬಣವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗ ದೆಹಲಿ ಪ್ರವಾಸದಲ್ಲಿರ್ತಕ್ಕಂತಹ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ವರಿಷ್ಠರ ಜೊತೆ ಕೂತ್ಕೊಂಡು ಚರ್ಚೆಯನ್ನ ಮಾಡಿ ಆ ಒಂದು ಬಿಕ್ಕಟ್ಟನ್ನ ಪರಿಹರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಸಹ ಹೇಳಲಾಗೈತೆ. ಒಂದ್ ಕಡೆ ಅತ್ತ ಸುಮಲತಾ ಅವರು ಸಹ ಮೋದಿ ಅವರನ್ನ ಭೇಟಿ ಮಾಡ್ತಾರೆ, JP ನಡ್ಡಾ ಅವರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ತಮ್ಮ ಮುಂದಿನ ರಾಜಕೀಯದ ಬಗ್ಗೆನೂ ಸಹ ಸಾಕಷ್ಟು ಮಹತ್ವದ ಚರ್ಚೆಗಳನ್ನ ಮಾಡಿದ್ದಾರೆ ಅಂತ ಸಹ ಹೇಳಲಾಗೈತೆ. ಇತ್ತ ಕುಮಾರಸ್ವಾಮಿ ಅವರು ಸಹ ಈಗಾಗಲೇ ವಿದೇಶ ಪ್ರವಾಸದಲ್ಲಿ ಇದ್ರು ಸಹ ಮಂಡ್ಯವನ್ನ ತಮಗೆ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಪಟ್ಟಣ ಹಿಡಿದಿರ್ತಕ್ಕಂಥದ್ದು. ದೇವೇಗೌಡರು ಸಹ ಪಟ್ಟಣ ಹಿಡಿದಿರ್ತಕ್ಕಂಥದ್ದು. ಹೀಗಾಗಿ ಬಿಜೆಪಿಯ ವರಿಷ್ಠರು ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನೋದು ಈಗ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ.